सिया राम जय जय राम. ಏನ್ ಮಾಡಕ್ ನಾವು ಇವತ್ತು ಹತ್ತಿ ಒಂದು ಬೇಸ್ ಬಂದಿಲ್ಲ. ಗೊಬ್ಬರದಾರ ನೋಡ್ರಿ ಅವನು ಐತಿ ನಂದು ನೋಡ್ರಿ ಹಿಂಗೈತಿ. ನೋಡ್ಕೊಂಡ್ರ ಬರ ನಾವು ಹೆಂಗೈತಿ ನೋಡ್ಕೊಂಡ್ ಇಬ್ರು ಒಂದೇ ದಿವಸ ಇಟ್ಟು ಬಿಟ್ಟಿವಿ. ಹನುಮ ಬಲೇಟ ಬೇಸನಪ್ಪ ಬಿಡೋಡ. ಇಬ್ರು ಒಂದ ದಿವಸ ಇಟ್ಟಿವಿ ಹತ್ತಿನ. ನಂದು ನೋಡ್ರಿ ರೋಗ ಬಿದ್ದು ಇದಾಗೈತಿ. ಅವ್ನು ನೋಡ್ರಿ ಏನಾಗೈತಿ, ಏನ್ ಹಾಕ್ಯನು ಏನಿಲ್ಲೋ ಇಲ್ಲಿ ನೋಡ ಹೊಲ ಮಣ್ಣು ಎಷ್ಟು ಮೆತ್ತಗೈತಿ ಅಂತಾನ ಗಿಡ. ಸಮಾಜದವ್ರನ್ನ ಮರ್ಯಾದ ಯಾಕ ಕುಡಿಬೇಕು ಹಿಂಗೈತಂದ್ರ ಅದ ರೊಕ್ಕದಾಗ ನಾವು ಫ್ರೂಟ್ಸ್ ತಿನ್ನೋನು, ಡ್ರೈ ಫ್ರೂಟ್ಸ್ ತಿನ್ನೋನು, ಜಿಮ್ಮಿಗೆ ಹೋಗೋನು, ಕಾಲೇಜ್ ಸ್ಟಡಿ ಮಾಡೋನು, ಚಲೋ ಒಂದು ಹುಡುಗಿ. ವೆಲ್ಕಮ್ ಟು ಬೆಳಗಾವಿ. ನೋಡ್ಬೋದು ನಮ್ಮಲ್ಲಿ ಒಂದು ಸಿಂಪಲ್ ಟಾಸ್ಕ್ ಐತಣ. ಏಳು ಲಕ್ಷ ದುಡ್ಡಿಸ್ಕೊಂಡವ್ರೆ ಏನು ಆಡಕ್ಕೆ ಗೇಮು ಕೊಟ್ಟೆ ಇಲ್ವಲ್ಲ ನೀವು. ಇವ ನೋಡಪ್ಪ, ನಾಳೆ ನೋಡ್ಕೊಂಡ್ ಬೇಸ್ ಮಕ್ಕಂಬಿಡೋದು, ರೀಲ್ಸ್ ನೋಡೋದು, ದುಡಿಯೋದಿಲ್ಲ ದುಃಖ ಬಿಡೋದಿಲ್ಲ. ಹಿಂಗತಿ ಆದ್ರ ಹೊಲ ಬೆಳಿತಾವ ನೋಡಿ. ನಾನೇ ಬೆಳ್ಸೀನಿ. ಅವ್ ಮನ್ಯಾಗ ಹೆಣ್ಮಕ್ಳು ಬೇಸಿ ಹೊಲ್ದಾದ ಗಂಡ ದುಡಿತೇನೆ ಅನ್ಬೇಕು. ಇವ ನೋಡಿ ಮಕ್ಕಂಬಿಡ್ತಾನೆ. ನಾನು ಇಲ್ಲೇ ಕತ್ಬೇಕು. ಹೆಂಗ ಎಬ್ಸ್ಲೇನ್? ಏ ರವಿ ರವಿ ಏ ರವಿ ಇದೇಳು. ಈಗ ಬಂದೆ ನೀನ ಇಲ್ಲೇ ಕೆತ್ತಬೇಕು. ಜಮ್ ನಿದ್ದೈತಿತ್ತು ಬಂದ್ ಬಿಡೋದಾಗ ನಿನಗೇನ್ ಅರ್ಥ ಮಾಡಕಂತ ಅಲ್ಲ ಮರಿ. ನಾನೇನ್ ಸ್ವಲ್ಪ ಬದುಕು ಕೆತ್ತಬೇಕ, ಹಂಗಾಗಿ ಬಂದೆ. ನೋಡಪ್ಪ, ನಮ್ಮಂತ ದೇಶಕ್ಕೆ ಅನ್ನ ಹಾಕೋ ರೈತರಿಗೆ ಈ ತರ ಪರಿಸ್ಥಿತಿ ಬರಬಾರದಪ್ಪ ಯಪ್ಪ. ದೇಶಕ್ಕ ಅನ್ನ ನೀನ್ ಹಾಕಿ ಸಾರಿ ಯಾರ ಪಾರವಿ ನಮ್ಮಮ್ಮ ನಮ್ಮಮ್ಮಿ ಹಾಕ್ತಾಳ. ನೀನ ಹೋಗಿ ಹಾಕಿ ಹೋಗಿ ಒಳ್ಳೆ ಹೋಗಿ ಸುಮ್ನ ಕೆತ್ತ ನೀರ್ ತೆಗಿ ಹತ್ತಿ ಬೇಟೆ ಅಂತಂದ್ ಬಾ ಮಾತಾಡ್ಬೇಡ. ನಾ ಬೆಳ್ಸಿಲ್ಲಪ್ಪ, ದೇವ್ರ ಕೊಟ್ಟಾಳ, ಭೂಮಿ ತಾಯಿ ಕೊಟ್ಟಾಳ. ದೇವ್ರ ಕೊಟ್ಟಾಳ, ನಿನಗ ಅಷ್ಟ ಕೊಟ್ಟಾಳ, ನನ್ ಕೊಟ್ಟಿಲ್ಲ. ನೀ ಕೇಳಿ ಪಡ್ಕೋಬೇಕ ಅದನ್ನ. ನಂದು ಇಲ್ಲೇ ಮಗ್ಲ ಐತ್ ಹೊಲ, ನಿನ್ಕಂತ ಆಪ್ನಂತ ಬೆಳೆಸ್ತೀನಿ ತಡಿ. ಸೋಮಾರಿ ನೀನ್ ನಾನು ಕೈ ಬೆಳೆಸಲ್ಲ. ಇನ್ನ 2 ದಿನದಾಗ ಗೊಬ್ಬರ ಬರ್ತಂತ ಫೋನ್ ಮಾಡೀನಿ. ತಂದ್ ಹಾಕಿ ನಿನ್ಕಿನ ಆಪ್ನಂತ ಬೆಳೆಸ್. ನೀನ್ ಏಟ್ ಬೆಳೆಸಿ ನೋಡತ್ನ. ನಮಗ್ ಇಟ್ ಕೊಡಪ್ಪ ಸಾಲ ಕೊಡ್ತೀನಿ ಬೆಳೆದಿಂದೆ. ತಡಿಯಪ್ಪ, ಬಾ ಮಾತಾಡ್ತಿ. ಹತ್ತಿ ಬೆಳೆಸಿನ ಅಂತಂದ ನಾನ್ ಏನ್ ಮಾಡ್ಕೊಂಡ್ ಗೊತ್ತೈತಿ. ನಿನ್ನಕ್ಕಿಂತ ಆಪ್ನಂತ ಬೆಳೆಸ್ನ ಗೊತ್ತೈತಿ ನನ್ಗೆ ಹೆಂಗ್ ಬೆಳೆಸ್ಬೇಕು ಅನ್ನೋದು. ಬೆಳೆಸ್ಬಾರು ಬೆಳೆಸ್ತೀನಿ ನೋಡು ಅಂತೇಳಿ. ರೀಲ್ಸ್ ನೋಡ್ ಬಾ, ಇಲ್ಲೇ ಕುತ್ಕೊಂಡ್ ನೋಡು. ಸಿಟ್ಟಿ ಬಂದ್ಯಪ್ಪ. ನಾನೆಲ್ಲ ಓದಾಕ್ ಬನ್ನಿ. ನಾನು ನೋಡಿದ್ರೆ ಫೋನ್ ಬರಾಕತ್ತಿದ್ವಿ. ಏಕ ಯಾವ ದರ್ವಟ್ ರವಿ ಯಾಕೆ ಹಚ್ಚಿದ್ನ ಫೋನ್? ಏನ್ ಸಮಸ್ಯೆ ಐತೆನ ಹಚ್ಬಿಡ ಅಂತ. ಹಲೋ, ಹಾ ರವಿ, ಫೋನ್ ಹಚ್ಚಿದ್ದೇನಪ್ಪ? ಬೈಕ್ ನೇ ಬರಾಕತ್ತಿದ್ ನಾನು ಇಲ್ಲಿ ಫಕೀರಪ್ಪನ ಹೊಲಕ್ಕ. ಹೇಳಪ್ಪ, ಯಾಕೆ ಹಚ್ಚಿದ್ದಿ? ಯಾ ಗೊಬ್ಬರ ಬೇಕು ನಿನಗ? AP ಯೂರಿಯಾ. ಈಗೇನ್ ಮಾಡ್ತೇವ ಹೊಲ ಬಿತ್ತಿಂದ? ಇಲ್ಲಿಲ್ಲ, ಅದ ಹೊಲ ನೋಡಿ ನಾನು ಹೇಳ್ತೀನಿ ನಿನಗ. ಅದ ಹೊಲ್ದಾಗ್ ಬಂದ್ ನೋಡಿದ್ರ ನನಗ್ ಗೊತ್ತಾಗದ ಅದ ಯಾಕ ಗೊಬ್ಬರ ಹಾಕ್ಬೇಕ ಅನ್ನೋದು. ನೀನ್ ಹೊಲ್ದಾಗ ಅದಿ, ಈಗ ಎಲ್ಲಿ? ಸರಿ ಇನ್ನ ಒಂದ್ 10 ನಿಮಿಷ ಇಲ್ಲಿ ಫಕೀರಪ್ಪನ ಹೊಲಕ್ ಬಂದಿನ ನಾನು. ಅವ್ರದ್ದು ಒಂದಿಟ್ಟು ನೋಡ್ಕೊಂಡು ಸೀದಾ ನಿಮ್ ಹೊಲ್ದಾಕ್ ಬರ್ತ ನೋಡಿ ಈಗ ನಾನು. ಇರೋ ಹೊಲ್ದಾಗಿರೋ, ಬಂದೆ, ಎಲ್ಲಿ ಹೋಗ್ಬೇಡ. ಸರಿ. ಸರ್ ಬಂದಾಗ ಆತ. ನಮಸ್ಕಾರ ಸರ್, ಬರ್ರಿ. ರವಿ ಬಂದಪ್ಪ.
ಏನಪ್ಪ ನಿನ್ನ ಸಮಸ್ಯೆ ಹೇಳೋ ಮರೆ ನೀನು ಬಾಳ ಬೆಳಿಗ್ಗೆ ಅಂತಾರ ಹಚ್ಚಕತ್ತಿ. ಏನಿಲ್ಲ ಸರ, ಹತ್ತಿ ನೋಡ್ರಿ ಸರ್ ಹೆಂಗೈತಿ ಇಲ್ಲಿ. ಅದು ಎದ್ದೇಳದ್ ನೋಡ್ರಿ ಸರ್, ಹಿಂಗ ರೋಗ ಬೆಳಕತ್ತಿ ಬಿಡೈತಿ. ಅಲ್ಲ ಸ್ವಲ್ಪ ಗಾವಣಿ ಹಾಕ್ಕೊಂಡ್ ಬಿಡೇನ್ರಿ ಗೊಬ್ಬರನ. ಹಿಂಗತಿ ಮ್ಯಾಲೆ ಹಾಕಿದ್ರ ಗೊಬ್ಬರ ಗಿಡಕ್ಕೆ ಹತ್ತಲ್ಲ ಅದು. ಹಾ ಸರ್. ಸ್ವಲ್ಪ ಬಾಗುದ್ದಿ ಅಂತ ತಗೊಂಡು ಗೆಬರಿ ಹಾಕ್ಬೇಕಪ್ಪ. ನೀನ್ ಗೊಬ್ಬರ ಕೊಟ್ಟಿನಿ ಅಂತಿದಿ, ಅದಕ್ಕೆ ಬೆಳೆದಿಲ್ಲ ಅದು ಹತ್ತಿ. ಏನ ನೋಡ್ ಸರ್ ಗೊತ್ತಲ್ಲ, ಅದಕ್ಕೆ ಇನ್ನೊಂದ್ 10 ಚೀಲ ಹಾಕ್ಬೇಕಂತ ಮಾಡೇನ್ರಿ ಈಗ. ಗಿಡ ಒಟ್ಟ ಚೈತನ್ಯ ಇಲ್ಲಿವು. ರವಿ ಏನ ಅಂದಿರ? ಇಲ್ಲ ಸರ್, ಇನ್ನೊಂದ್ 10 ಚೀಲ ಹಾಕಿನಿ ಅಂದ್ರೆ ಬೇಸ್ ಬರ್ತೇನ್ರಿ ಪೀಕ್ ಅನ್ಕೊಂಡಿದ್ರಿ ನಾನು. ಅಲ್ಲೋ ನಿಮ್ಮ ತಾಯಿ ಒಟ್ಟಿಗೆ ನೀನ ಏಟ್ ಊಟ ಮಾಡಿಸ್ತೀಯಪ್ಪ ಮನ್ಯಾಗ? ಹಂಗಲ್ ಸರ, ನೋಡಿಲಿ ಈಗ ಉಣ್ಣೋದು ಉಣಿಸ್ಬಿಟ್ಟಿದ್ ಇದಕ್ಕ. ಹ್ಞೂ ಸರ್. 10 ಚೀಲ ಅಂದ್ರ ಐತೇನಿಲ್ಲೋ, ಒಂದು 4 ರೊಟ್ಟಿ ತಿಂದ್ರ ಮನುಷ್ಯಗ ಹೊಟ್ಟಿ ಬಿರ್ತು ಹೋಗತ್ತಪ್ಪ. ಹ್ಞೂ ಸರ್. ನೀನು ಭೂಮಿ ತಾಯಿನ ಅಷ್ಟ, ನಮ್ಮ ಹೊಟ್ಟಿನ ಅಷ್ಟ ಅಂತ ತಿಳ್ಕೊಬೇಕು. ಈ ಭೂಮಿ ತಾಯಿಗೆ ನೋಡಿಲಿ ಮಣ್ಣು ಯಾ ನಮನಿ ಮಾಡಿದಿ. ಹೋದ್ ವರ್ಷಲಿಂತರ ಬರೀ ನೀನ್ ರಾಸಾಯನಿಕ ಗೊಬ್ಬರ ಹಾಕಿದೇನಿ ಇದಕ್ಕ? ಹ್ಞೂ ಸರ್, ಮತ್ ಮನ್ಯಾಗ ದನ ಇಲ್ರಿ ಪನ ಇಲ್ರಿ, ರಾಸಾಯನಿಕ ಗೊಬ್ಬರ ರಸಗೊಬ್ಬರ ಹಾಕದ್ರಿ ಬೆಳೆದ್ರಿ. ಮಣ್ಣು ನೋಡಿದ್ರ ಗೊತ್ತಾಗತ್ತ. ನೀನ್ ಹೊಲ ಬೆಳೆವಲ್ದು ಅಂತಂದು ಈಗ ಹೋದ್ ವರ್ಷ ಹಾಕಿದ್ದು ಗೊಬ್ಬರ ಅದ ಭೂಮಿನ ಹಾಳು ಮಾಡಿಟ್ಟೈತಿ. ಮತ್ತೆ ನೀನ್ 10 ಚೀಲ ಗೊಬ್ಬರ ಹಾಕಿನಿ ಅಂದ್ರ ಅದು ಪೀಕ್ ಬೆಳೆಲ್ಲ, ಭೂಮಿ ತಾಯಿ ಹಾಳಾಕಳ. ಅಲ್ಲ ಸರ, ರಾಸಾಯನಿಕ ಗೊಬ್ಬರ ನೀನ್ ಚಲೋದ್ ಮಾಡಿದೇನಿ. ಅವನು ಬೆಳ್ದನ್ರಿ, ಅಡ್ಡ ಬೆಳ್ದಲ್ರಿ, ಇಬ್ರು ಒಂದ ಸೈಟವ್ರಿ. ಅವ್ನ್ ನಟ್ ಮಟ್ಟ ಮ್ಯಾಗ ಐತ್ರಿ, ಅದಕ್ಕ ಇನ್ನೊಂದ್ 10 ಚೀಲ ಹಾಕಿ ಬೇಸ್ ಬೆಳಿತಿ ಅಂತ ಮಾಡಿ. ರವಿ ಇಲ್ಲಿ ಹೇಳೋದ್ ಕೇಳು. ಹೇಳ ಸರ್. ಹನುಮಪ್ಪ ಬೆಳ್ದನ ಅಂತಂದು ಸಂಕಟ ಬೀಳ್ಬೇಡ. ಮತ್ ಏನ್ ಮೆಥಡ್ ಮಾಡ್ಯಾನ ಅದನ್ನ ತಿಳ್ಕ ಫಸ್ಟ್. ಅವೇನ್ ಮಾಡ್ದ, ಅವ್ನು ಇದನ್ನ ಮಾಡಿರ್ತೇನ್ರಿ. ಹಂಗ ಬರಲ್ಲ ರವಿ ಸರ. ಹೋದ್ ವರ್ಷದ 10 ವರ್ಷ ಭರ್ಜರಿ ಬಂತ್ರಿ ನಾವ್ ಹತ್ತಿ. ಅದು ಹೋದ್ ವರ್ಷ ಈ ವರ್ಷ ನೋಡ್ರಿ ಹಿಂಗತಿ ಕೈ ಕೊಡಕತ್ತಿ ಬಿಡತ್ರಿ. ಅದ ನೋಡಿ ಈಗ ನೀನ್ ಪ್ರಾಬ್ಲಮ್ ಮಾಡಿರೋದು. ಹೋದ್ ವರ್ಷ ಏನ ಗೊಬ್ಬರ ಸುರುವಿದೆಲ್ಲ ಭೂಮಿಗೆ, ಒಂಥರ ಅಣು ಬಾಂಬ್ ಹಾಕಿದಾಗ ಆಗೈತಿ ನೀನ್ ಭೂಮಿಗೆ. ಅದು ಅಣು ಬಾಂಬ್ ಹಾಕಿನಿ ಅಂದ್ರ ಏನಾರ ಬೆಳಿತೈತ ಆ ಭೂಮಿ ಒಳಗ? ಅಲ್ರಿ ಸರ್, ಹನುಮಂದು ನನ್ಕಿಂತ ಭರ್ಜರಿ ಬೆಳತ್ರಿ ಅವಂದು. ರವಿ ಹ್ಞೂ ಸರ್. ಯಾಕ ನಮ್ಮಪ್ಪನ ಹೊಲದ್ ಬಾಳ ಹೇಳಕತ್ತಿದಿ? ಹ್ಞೂ ಸರ್. ನನಗ ಆ ಹೊಲ ನೋಡಿದ್ರ ಗೊತ್ತಾಗ್ಬಿಡ್ತ. ಹ್ಞೂ ಸರ್. ಸೀದಾ ಹನುಮಪ್ಪನ ಹೊಲಕ್ ಹೋಗಿ ಅದನ್ನ ಮಣ್ಣಿಂದ ನಾ ಪರೀಕ್ಷೆ ಮಾಡ್ಬೇಕು. ಅತ್ ಏನ್ ಹಾಕ್ಯಾನ, ಏನ್ ಹಾಕಿ ಬೆಳ್ದಾನ ಅನ್ನೋದರ ಗೊತ್ತಾಗ್ಬಿಡ್ತ. ಫಸ್ಟ್ ಹನುಮಪ್ಪನ ಹೊಲಕ್ ಹೋಗಂಬ. ಬರ್ರಿ ಸರ್, ಇಲ್ಲೇ ಐತಿ ಬರ್ರಿ ಸರ್. ನಡಿ. ಇದ ನೋಡ್ರಿ ಹನುಮಪ್ಪನ ಹೊಲ. ಇದು ಅನಪ್ಪ? ಹಾ, ಇದ ಬರ್ರಿ. ಏನ್ ಹತ್ತಿ ಬೆಳೆದತ್ತು ಇದು? ಇಲ್ಲ, ಹತ್ತಿ ನೋಡೋದ್ಕಿಂತ ನಾನು ಮೊದಲ ಮಣ್ಣು ನೋಡ್ತೀನಿ ಸರಿ. ನಾನು ಮಪ್ಪ ನೋಡಿದ್ದೆ. ಏನು ಮೆತ್ತಗೈತಲ್ವ ಮಣ್ಣು, ಏನು ತಣ್ಣಗ ಜುಣಾಸ್ತೈತಿ. ರವಿಯಪ್ಪ ಸರ್, ನಿನ್ನ ಹೊಲ್ದನ್ ಮಣ್ಣಿಗೆ ಈ ಹೊಲ್ದನ್ ಮಣ್ಣಿಗೆ ಇಲ್ಲೇ ಗೊತ್ತಾತ್ ನೋಡ ನನಗೆ ವ್ಯತ್ಯಾಸ. ನಿನ್ನ ಹೊಲ್ದನ್ ಮಣ್ಣು ಹಿಂಗ್ ಕೈ ಹಿಡ್ಕನದ್ರಾಗ ಒಂದ್ ನಮೂನಿ ಬೆಂಕಿ ಕೆಂಡ ಕೈ ಹಿಡ್ಕಂದಾಗತ್ತಪ್ಪ. ಈ ಮಣ್ಣು ನೋಡು, ಮುಟ್ ನೋಡಾಗ ನೀನ ಒಂದ್ ಸ್ವಲ್ಪ ಹೆಂಗ ಅನ್ಸತ್ ನಿನಗ? ಹೊಲ್ದನ್ ಮಣ್ಣಿಗೆ ಇದಕ್ಕ ಬಾಳ್ ಮತ್ತ ಐತ್ರಿ ಒಂದ್ ಸ್ವಲ್ಪ. ಸರ್ ನಮ್ಮ ಹೊಲ್ದನ್ ಮಣ್ಣ ಏನಿಲ್ಲ, ಬರೀ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ಯಾನ ಹೊಲಕ್ಕ. ನೋಡ್ರಿ ಸರ್, ಇದೆಲ್ಲ ಸೆಗಣಿ ಗೊಬ್ಬರದ ಪೌಡರ್ ಇರ್ಬೇಕ್ರಿ. ನಮ್ ಹೊಲ್ದಾಗ ಒಂದ್ ಬಿರ್ಸ್ ಅನ್ಸಲ್ರಿ ಸರ್ ಮಣ್ಣ. ಇದು ಮತ್ತೆ ನೋಡ್ರಿ. ನಿನಗ್ ನಾನ್ ಹೇಳೋದಕ್ಕಿಂತ ನಿನಗ ಅರಿವತ್ತಿಲ್ಲ ಈಗ. ಆತ್ ಬಿಟ್ಟು ಸರ್, ಅದಾವ್ರಿ. ಈಗ ಬಂದು ಮಣ್ಣು ಚೆಕ್ ಮಾಡಿ ಹೇಳತನನು ನೀವು ಕಾಯೋದ ಅವಶ್ಯಕತೆ ಇರಲ್ಲ ರವಿಯಪ್ಪ. ಹ್ಞೂ ಸರ್. ನೀವು ಬರೀ ಕೈಯಾಗ ಮಣ್ಣು ಹಿಡ್ಕಂದು ಈ ಮುಟ್ ನೋಡಿಬಿಟ್ರೆ ಗೊತ್ತಾಗ್ಬಿಡ್ತಾ ಭೂಮಿಗೆ ಆ ರಾಸಾಯನಿಕ ಗೊಬ್ಬರ ಹಾಕಿದ್ ಭೂಮಿ ಯಾವುದು, ಕೊಟ್ಟಿಗೆ ಗೊಬ್ಬರ ಏರಿದ ಭೂಮಿ ಯಾವುದು. ಈಗ ನಿಮ್ಮಪ್ಪ ಚಲೋ ಪೀಕ್ ಬೆಳ್ದನ್ ಅಂತಿದ್ದಲ್ಲ, ಇದೇ ಕಾರಣ. ನೀನು ಬಡ ಇದ್ದಿದ್ವು ಆಕಳ ಎಲ್ಲಾ ಮಾರಿದಪ್ಪ, ಟ್ಯಾಕ್ಟ್ರಿ ತಂದಿ. ಟ್ಯಾಕ್ಟ್ರಿ ನೀನ್ ಒಳ್ಳೇದಕ್ ನೀನ್ ಮಾಡ್ಕೊಂಡಿ, ಅದನ್ನ ಏನ ಕರ್ದ್ ಕಟ್ಟರಿಲ್ಲ, ತೋರ್ಸಿ ಮೇವಾಕರಿಲ್ಲ ಅಂತ ತಂದ್ಬಿಟ್ಟಿ. ಈಗ ಅದ ಏನಾರ ಹೊಲ ಬೆಳ್ಯಾಕ ಒಂದ್ ಟ್ರಿಪ್ ಗೊಬ್ಬರ ಕೊಡ್ತಾ ನಿನಗ? ಏನಿಲ್ಲ ಬಿಡ್ರಿ ಸರ್, ಒಂದ್ ಸ್ವಲ್ಪ ಅನುಕೂಲ ಅಂತ ತಗೊಂಬಂದಿರಿ. ಸರ್ ಡೀಸೆಲ್ ರೇಟ್ ಜಾಸ್ತಿ ಆಗ್ಬಿಡತ್ತೆ. ಈಗ ನೀವು ರೈತರು ಮಾಡ್ಕೊಂಡಿರೋದು ಅನಾನುಕೂಲ. ಅನುಕೂಲ ಆಗ್ಲಿ ಅಂತ ಏನ್ ಮಾಡ್ಕೊಂಡಿರಲ್ಲ ಅವ ನಿಮ್ಗ ಅನಾನುಕೂಲ ಆಗ್ಯಾವು. ಮೊದಲಾಕ ಹಿರಿಯರು ಅದಕ್ಕ ಎತ್ತು ದನ ಕಟ್ತಿದ್ರಪ್ಪ ಮನ್ಯಾಗ ಅಂದ್ರ ಇದೇ ಕಾರಣಕ್ಕ. ಇನ್ನೊಬ್ರಿಗೆ ಹೊರದೇಶದವ್ರಿಗೆ ಈಡ್ ಮಾಡೋದಕ್ಕಿಂತ ದನ ಕರ ಕಟ್ರಿ ರೈತರ. ನಿಮ್ನ ಕೈ ಮುಗಿದ್ ಕೇಳ್ಕೊಂತೀನಿ, ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ರಿ. ಭೂಮಿ ತಾಯಿನೂ ಒಂದು ಉಸಿರು ಹಾಕ್ಲಾರ್ದಂಗ ಇರ್ತಾಳ, ನೀವು ಚೆನ್ನಾಗಿರ್ತೀರಿ. ಹೆಚ್ಚು ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡೋದು ಮಾಡ್ರಿ. ನಮ್ಮಂತರ್ನ ಕರೆಸಿ ಹೊಲ ತೋರ್ಸೋದು ಅವಶ್ಯಕತೆ ಇರೋದಿಲ್ಲ ಇದ್ರೊಳಗೆ. ಅದು ಸರ, ಅವು ಒಂದೊಂದ್ ಭರ್ಜರಿ ಬೆಳಿತಲ್ರ, ರಸಗೊಬ್ಬರ ಹಾಕಿರ ಬೆಳಿತಿ ಅಂತ ನಾವ್ ಅನ್ಕೊಂಡಿದ್ವಿ. ನೀವು ಕೊಟ್ಟಿಗೆ ಗೊಬ್ಬರ ಹಾಕ್ರಿ ಅಂತಂದು ಒಳ್ಳೆ ಟೀಸ್ ಕೊಟ್ರಿ ಸರ್. ರಸಗೊಬ್ಬರದೊಂದು ತಲೆಯನ್ ತಕೊಂಬಿಡ್ರಿ ನೀವು. ಹ್ಞೂ ಸರ್. ರಸಗೊಬ್ಬರ ಇದು ಮನುಷ್ಯನ್ ರಸ ಇರುತ್ತೆ ಹೊರತಾಗಿ
ಅದು ಏನ್ ನಿಮ್ಗೆ ಲಾಭ ಮಾಡೋದಿಲ್ಲ. ಅದ್ರಾಗ ಅರ್ಧ ಖರ್ಚು ಮಾಡ್ತೀರಪ್ಪ, ಅರ್ಧ ಅತ್ತಾಗಿತ್ತಾಗ ಲೇಬರಿಗೆ ಹೋಗುತ್ತಾ. ನಿಮ್ಗೆ ಉಳಿಯೋದ್ರ ಏನು? ಅದನ್ನೇ ನೀವು ಸ್ವಂತ ಗೊಬ್ಬರ ಮಾಡ್ಕೊಂಡು ಹೊಲಕ್ಕ ಬೆಳ್ಕೊಂಡಿ ಅಂದ್ರ ಗೊಬ್ಬರದ ರೊಕ್ಕನ ನೀವು ಮಕ್ಕಳಿಗೆ ಸಾಲಿಗೆ ಫೀ ಅದು ಇದು ಎಲ್ಲದಕ್ಕ ಆಗತ್ತಲ್ಲಪ್ಪ. ಆಯ್ತು ಸರ್, ನೀವು ಹೇಳಿದ್ರಿ ಸರ. ಅದೊಂದು ಸ್ವಲ್ಪ ಆಕಳ ತಂದು ಕಟ್ಬೇಕಂತ ಮಾಡಿದ್ವಿ ಸರ. ನಾವ್ ಹೇಳಿದ್ ಕಟ್ಟಬೇಡ. ಮತ್ತೇನಂತಪ್ಪ? ಏನಿಲ್ಲ ಸರ್, ಹನುಮ್ ಬಂದ್ ಬರ್ರಿ, ಅವನು ಸ್ವಲ್ಪ ಕೇಳೋಣ ಏನೇನ್ ಮಾಡಿ ಅನ್ನೋದು. ಅವ್ನು ಸ್ವಲ್ಪ ಭೇಟಿಯಾಗಿ ಬರ್ರಿ. ಸರಿ ಬಾ, ಹೋಗಂಬ. ಯಾಕಾರ ಯಾರನ್ನ ಕರ್ಕೊಂಬಂದ್ಬಿಟ್ಟಿಯಲ್ಲ? ನಮ್ಮ ಯಮರಪ್ಪ ಸರ್ ಕರ್ಕೊಂಬಂದ್ ಬಾ. ಅದು ಹೊಲ ಸ್ವಲ್ಪ ಬೆಳೆದಿದ್ದಿಲ್ಲಲ್ಲ ಅದಕ್ಕೆ. ನಮಸ್ಕಾರ, ಬರ್ರಿ ಸರ್. ಬಿಟ್ಟಿದ್ರಿ? ನಮಸ್ಕಾರಪ್ಪ. ಏನಿಲ್ಲ, ನಿಮ್ ದೋಸ್ತ ರವಿ ಅದನಲ್ಲಪ್ಪ, ಕಾಟಕ್ ಬಂದಿದ್ರೇನ್ರಿ? ಆತನ ಕಾಟಕ್ಕ ಮುಂಜಾಲಿಂತ್ರ ಫೋನ್ ಹಚ್ಚಕತ್ತೇನು ಅನ್ಮೇಶ. ಹೌದಾ ರೀ? ನಿಮ್ ಹೊಲಕ್ಕ ಏನ್ ಹಾಕಿರಿ, ಯಾನ ಮನಿ ಬೆಳೆದೈತಲ್ಲ ಅಂತಂದು ಕೇಳಕ್ಕ ನಮ್ ಕರ್ಸ್ಯಾನ. ಏನೈತ್ರಿ, ಹಿಂದ್ ಕಾಲದಿಂದ ಮಾಡ್ಕೊಂತ ಬಂದಿವ ರೀ. ತಂದೆಯವ್ರ ಹೆಂಗ್ ಹೇಳ್ಯಾರ ಹಂಗ್ ಕೇಳ್ಕೊಂತ ಹೋಗೋದ್ರಿ ನಮ್ ಕೆಲಸ ರೀ. ಅದ ಈಗ ಹಿರಿಯರು ಹೇಳಿದ್ದ ನಾವು ತಲೆ ಇಟ್ಕೊಂಡ್ ಮಾಡಿದ್ವಿ ಅಂದ್ರ ಹಿಂಗ ಆಗತ್ ಬಾಳೆವು. ತಿಳಿದಿದ್ದ ನಾವ್ ಮಾಡಕ್ ಹೋದ್ವಿ ಅಂದ್ರ ಹಿಂಗತಿ ಬಾಳೆ ಭೂಮಿ ತಾಯಿನ ಹಾಳಾಗತ್ತ, ನಾವು ಹಾಳಾಕಿವಿ. ಹೇಳ ಚಲೋ. ಏನ್ ಹೇಳ್ಬೇಕ್ರಿ, ಹೇಳಿದ್ರೆ ಸಿಟಿ ಬರ್ತನ್ರಿ ಅವ. ಸ್ವಲ್ಪ ಮೈ ಮುರಿದ್ ದುಡಿದ್ರ ರೈತರು ಉಳಿತೀವಿ ನಾವು. ಹಾಗಾರಿ ಮತ್ತೆ ಅವ್ರದವ್ರಿ ನಮ್ಗ್ರಿ ಉಳಿಸ್ತೀವಿ. ಇದನ್ನ ತಲೆಗೆ ಇಟ್ಕೊಂಡು ನಾವ್ ಮುಂದಿನ ನಮ್ ಮಕ್ಳು ಮೊಮ್ಮಕ್ಕಳ ಕಾಲಕ್ಕ ನೀನು ನೋಡಿ ನಾವ್ ಹೇಳ್ದಂಗ ಕೇಳಿದ್ರೆ ಯಾಕೈತಪ್ಪ ಮತ್ತೆ. ಹೇಳಿ ನಿಮ್ ದಸ್ತಿಗೆ ಚಂದಾಗಿ ಹೇಳ್ದ್ನರಿ. ಹಿಂಗಂಕಾರ ಬೆಳದ್ ನೋಡಿದ್ರೇನ್ರಿ? ಚಕೋಯ್ ಬಂದ್ರೇನ್ರಿ ನಮ್ಮ ಹೊಲ್ದಾಗ? ನೋಡಿ ನನಗ ಹೊಟ್ಟೆ ತುಂಬೋತಪ್ಪ. ದೋಸ್ತ ತಲೆ ಕೆಡ್ಸ್ಯಾವ್ರ ತಗ, ನಾನು ಅದೇನಿ ಹೆಲ್ಪ್ ಮಾಡ್ತೀನಿ ಏನಾರ. ಆಯ್ತು, ಹೆಲ್ಪ್ ಮಾಡು ಅಂತ ಮಾಡೋದೇನಿಲ್ಲ. ದನ ಕರ ಇಲ್ಲಿ ತರಕನು ದುಬಾರಿ ಆಗ್ಬಿಟ್ಟಾವ ಈಗ. ಏನ್ ಸೂಲ್ಕ್ ಒಂದ್ 2 ಆಕಳ ಕೊಡು ಈಗ. ಮರ ಸುಗಂಧದಿಂದ ಶಾಂತಿ ಹಾಕವದಿದೆ. ಅಲ್ಲಿ ಶಾಂತಿ ಹಾಕ್ಲಿ, ಅದನ್ನೆಲ್ಲ ಬಿಡಿ ಸಿಟ್. ನಾನು ಮೈ ಮುರ್ ದುಡ್ತೀನಿ ನಿನ್ ಮ್ಯಾಕ. ಸೂಲ್ಕ 2 ಆಕಳ ಕೊಡು, ಅದ್ರಲ್ಲ ದನ ಮುಂದ್ ನೆಡ್ಸ್ಕೊಂಡ್ ಹೋಗೋಣ. ಅಲ್ಲ ಕೊಡ್ತೀನ, ಆಕ ತೋರ ಕಟ್ಗೆ ಜಗ್ಗದವ ನಮ್ಮ ಕೊಡ. ಮತ್ ಅದ್ರದ್ದ ಕರ ಹಾಕವಲ್ಲ, ಆಕಳ ನಾನು ಹೊಡಿದೀನಂತ ಅದ ನಾನು ಬೆಳ್ಸಂಡ್ ಹೋಗ್ಯನ್ ದನ ಕರ ಸೇರಿ ಕೊಡಿ ಗೊಬ್ಬರ ಹಾಕಿ ಬೆಳೆದ ಕಲ್ಯಾಣ. ರಸಗೊಬ್ಬರ ಅಂತಂದ್ 2,500-3 ಸಾವಿರ ಆಗೈತಿ ಈಗ. ರಿಸಲ್ಟ್ ರೇಟ್ ಜಾಸ್ತಿ ಆಗೈತಿ. ಅಡಾಪ್ಟ್ ಮಾಡ್ಕೊಂಡ್ ಹೋಗಕ್ಕೆ ಬೇಸಿ. ಮತ್ ಶಿವಕುಮಾರ್ ಶಾಂತಿ ಹಾಕಿದ್ರ ನೀನ್ ಇರ್ತಿ ಹಂಗೇನ್ ಮಾಡಲ್ ತಗ. ಮತ್ತೆ ಇಟ್ಟಿಟ್ಕ ಸಿಟಿ ಬರ್ತೀವ ಮರಿ ನೀನ್. ಸಿಟ್ ಏನಿಲ್ಲ, ಶುಕ್ರ ಶಾಂತಿ ಹಾಕಿನಾರ ಮತ್ತ ಎಲ್ಲಾ ಹಾಳಾಕವ. 2 ಸೆಟ್ ಬೇಸಿಗೆ 2 ಹೊರಿತ. ಮೈ ಮುರ್ ದುಡಿಯೋದ್ ಮಾಡ, ಬರೇ ಮತ್ ನೀರ್ ಯೂಸ್ ಮಾಡ್ಕೊಂತ ಮಾಂಗಡಕ್ ಮಕ್ಕಂದೇವ ಮರಿ. ಇಲ್ಲ, ಈ ಬೋದಿ ಬೆಟ್ಟೆ ಆತಲ್ಲ, ಅನ್ನೆ ಮಾಡ್ಕೊಂತ ಕುಂದ್ರಂಗಿಲ್ಲ. ನಿನ್ ಪೀಕ್ ನೋಡ, ನನ್ ಪೀಕ್ ನೋಡ, ಇಲ್ಲೇ ಗೊತ್ತಾಗತ್ತ. ಮುಂದಕ್ಕ ಮೈ ಮುರ್ ದುಡಿತೀನಿ. ಚಂದ ಮಾಡ್ಕೊಂಡ ಬಾ.